ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೇನು ತಿಳಿಸೋಕೆ ಬಂದಿದ್ದರೆ, ಸೊಳ್ಳೆಗಳು ಯಾರಿಗೆ ಅತಿ ಹೆಚ್ಚಾಗಿ ಕಚ್ಚುತ್ತವೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ಇವತ್ತು ನಿಮಗೆ ಮಾತಾಡೋಕೆ ಬಂದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಈಗ ಮಳೆಗಾಲ ಬರ್ತಾ ಇದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಹೆಚ್ಚಾಗ್ತವೆ. ಆ ಸೊಳ್ಳೆಗಳು ಹೆಚ್ಚಾಗೋದ್ರಿಂದ ನಮಗೆ ಡೆಂಗ್ಯೂ, ಮಲೇರಿಯಾ, ಹಾಗೆ ಇನ್ನು ಚಿಕನ್ಗುನ್ಯಾ ಇನ್ನಿತರ ವೈರಸ್ಗಳು ಅಟ್ಯಾಕ್ ಆಗೋಂಥ ಚಾನ್ಸಸ್ ಇದೆ. ಇದು ಸೊಳ್ಳೆಗಳು ಕಚ್ಚಬಾರ್ದು ಅಂದರೆ ಏನು ಮಾಡಬೇಕು, ಅದು ಯಾರಿಗೆ ಹೆಚ್ಚಿದಾಗ ಕಚ್ಚುತ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್. ಏನು ಅಂತ ಹೇಳಂದರೆ, ಗಂಡು ಸೊಳ್ಳೆಗಳು ಈಗ ಹೂವಿನ ಮಕರಂದವನ್ನು ಮಾತ್ರ ಇರ್ತವೆ, ಅವು ಮನುಷ್ಯರಿಗೆ ಕಚ್ಚಲ್ಲ. ಆದರೆ ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯರಿಗೆ ಕಚ್ಚೋದು. ಏಕೆಂದರೆ ಅವು ಮೊಟ್ಟೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವುಗೆ ಪ್ರೋಟೀನ್ ಅಂಶ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಮನುಷ್ಯರ ರಕ್ತ ಹೀರಿಕೊಂಡು ಅದರಲ್ಲಿರೋ ಪ್ರೋಟೀನ್ ಅಂಶಗಳನ್ನ ಅವು ತೆಗೆದುಕೊಳ್ತವೆ. ಆದರೆ ಅವು ಕಚ್ಚಬೇಕಾದ್ರೆ ಅವು ಅವರಲ್ಲಿ ಬಾಯಲ್ಲಿರೋ ಲಾಲಾರಸವನ್ನು ನಮ್ಮ ರಕ್ತಕ್ಕೆ ಸೇರಿಸ್ತವೆ. ಅದಕ್ಕೋಸ್ಕರ ನಮಗೆ ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ ಇನ್ನಿತರ ವೈರಸ್ಗಳು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಏನು ತಿಳಿಬೇಕು ಅಂದರೆ, ಹೆಣ್ಣು ಸೊಳ್ಳೆಗಳು ಮಾತ್ರ ಕಡಿತವೆ ನಮಗೆ ಅನ್ನೋದು ಒಂದು ಗಮನಾರ್ಹ ವಿಷಯ ಫ್ರೆಂಡ್ಸ್. ಈಗ ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಡೆಂಗ್ಯೂಗೆ ಕಾರಣವಾಗುವಂಥ ಈಜಿಪ್ಟ್ ಸೊಳ್ಳೆಗಳು ನಮಗೆ ಕೈಗಳಿಗೆ ಅತಿ ಹೆಚ್ಚಾಗಿ ಕಚ್ಚೋದು ಫ್ರೆಂಡ್ಸ್. ಕಾಲುಗಳಿಗೆ ಅವು ಹೆಚ್ಚಿನಾಗಿ ಕಚ್ಚೋದಿಲ್ಲ. ಅದಕ್ಕೋಸ್ಕರ ನೀವು ಉದ್ದನ ತೋಳಿನ ಅಂಗಿ ಹಾಕೊಂಡ್ರೆ ನೀವು ಅದರಿಂದ ಡೆಂಗ್ಯೂ ಬರುವಂಥ ಸೊಳ್ಳೆ ಕಚ್ಚುತ್ತವಲ್ಲ, ಈಜಿಪ್ಟ್ ಸೊಳ್ಳೆ, ಅದರಿಂದ ನೀವು ತಡೆ ಹಿಡಿಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಉದ್ದ ತುಂಬ ತೋಳಿನ ಅಂಗಿ ಶರ್ಟ್ಗಳನ್ನ ಹಾಕಬೇಕಾಗುತ್ತೆ. ಹೆಣ್ಮಕ್ಳು ಸ್ವೆಟರ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಮಲೇರಿಯಾಕ್ಕೆ ಕಾರಣವಾಗುವಂಥ ಅನಾಪಿಸಿಸ್ ಸೊಳ್ಳೆಗಳು, ಇವು ಹೆಣ್ಣು ಸೊಳ್ಳೆಗಳಾಗಿರ್ತವೆ. ಇವು ಕೈಗೆ ಕಚ್ಚೋದಿಲ್ಲ, ಕಾಲಿಗೆ ಮಾತ್ರ ಕಚ್ಚೋದು. ಇವು ಕೈಗೆ ಅತಿ ಕಡಿಮೆ ಕಡಿಯೋದು, ಸೂಕ್ಷ್ಮವಾಗಿ. ಹೆಚ್ಚಿನದಾಗಿ ಕಾಲಿಗೆ ಕಡಿಯೋದ್ರಿಂದ ನೀವು ಏನು ಮಾಡಬೇಕು ಅಂತೇಳಿದ್ರೆ, ತುಂಬ ತೋಳಿಂದ ತುಂಬ ಕಾಲು ಪೂರ್ತಿ ಮುಚ್ಕೊಳ್ಳೋಂತಹ ಒಂದು ಪ್ಯಾಂಟು, ಸೀರೆ ಅಥವಾ ಅವನ್ನ ಉಟ್ಕೊಂಡು ನೀವು ಇದರಿಂದ ಪಾರಾಗ್ಬೋದು ಫ್ರೆಂಡ್ಸ್. ಇನ್ನು ಮಳೆಗಾಲದಲ್ಲಿ ನೀರು ಹೆಚ್ಚು ನಿಲ್ಲೋದ್ರಿಂದ ಸೊಳ್ಳೆಗಳು ಹೆಚ್ಚಾಗ್ತವೆ ಅಂತೇಳಿ ಇದೊಂದು ಸಾಮಾನ್ಯ ವಿಷಯ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿ ಬರೋದ್ರಿಂದ ಸೊಳ್ಳೆಗಳು ಸಂತಾನೋತ್ಪತ್ತಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತವೆ, ಮೊಟ್ಟೆ ಇಡೋದಕ್ಕೆ ಪ್ರಾರಂಭ ಮಾಡ್ತವೆ. ಅದಕ್ಕೋಸ್ಕರನೇ ಫ್ರೆಂಡ್ಸ್ ಇಲ್ಲಿ ಮಳೆ ಬಂದ ತಕ್ಷಣ ಇದು ಸೊಳ್ಳೆಗಳು ಕಾಟ ಕಡಿಯೋದು ಎಲ್ಲ ಜಾಸ್ತಿ ಆಗೋದು ಇದಕ್ಕೋಸ್ಕರನೇ ಫ್ರೆಂಡ್ಸ್. ಇನ್ನು ಬಟ್ಟೆಗಳು ತಿಳಿ ಬಣ್ಣದ ಬಟ್ಟೆ ಧರಿಸಿದರೆ, ಅಂದರೆ ಲೈಟ್ ಕಲರ್ ಬಟ್ಟೆ ಧರಿಸಿದರೆ ಸೊಳ್ಳೆಗಳು ಕಡಿಯೋದು ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಸೊಳ್ಳೆಗಳು ನಮಗೆ ಇದು ಮಾಡಲ್ಲ. ಆದರೆ ಅಟ್ರಾಕ್ಟಿವ್ ಆಗಿರೋ ಬಣ್ಣಗಳನ್ನ ಬಟ್ಟೆ ಧರಿಸಿದರೆ ನಮಗೆ ಸ್ವಲ್ಪ ಕಚ್ಚೋದು ಜಾಸ್ತಿ ಇರುತ್ತೆ ಅಂತೇಳಿ ತಜ್ಞರ ಅಭಿಪ್ರಾಯ ಪಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಇನ್ನು ನೆಕ್ಸ್ಟ್ ಅಂದರೆ ನಮ್ದು ಈಗ ಮೇನ್ ಪಾಯಿಂಟ್ ಬರೋಣ. ಯಾರಿಗೆ ಅತಿ ಹೆಚ್ಚಿನದಾಗಿ ಸೊಳ್ಳೆಗಳು ಕಚ್ಚುತ್ತವೆ ಅಂದರೆ, ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಯಾರು ಹೊಂದಿರ್ತಾರೆ ಅವರಿಗೆ ಅತಿ ಹೆಚ್ಚಿನದಾಗಿ ಸೊಳ್ಳೆಗಳು ಕಚ್ಚುತ್ತವೆ. ಯಾಕೆಂದರೆ ಅವರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿನದಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸತಿ ಕಚ್ಚಿದರೆ ಅವ್ರನ್ನ ನೋಡ್ಕೊಂಡು ರುಚಿಯನ್ನು ತೆಗೆದುಕೊಂಡಿರ್ತವೆ. ಅದಕ್ಕೋಸ್ಕರ ಓ ಪಾಸಿಟಿವ್ ಅವರಿಗೆ ಹೆಚ್ಚು ಬೇಗ ಬಂದು ಕಚ್ಚುತ್ತವೆ ಫ್ರೆಂಡ್ಸ್. ಹಾಗೆ ಹೆಚ್ಚಿನದಾಗಿ ಯಾರು ಬೆವರ್ತಾರೆ ಅವರಿಗೂ ಸಹ ಇವು ಕಚ್ಚುತ್ತವೆ ಫ್ರೆಂಡ್ಸ್. ಹಾಗೆ ದೇಹದ ಉಷ್ಣತೆ ಯಾರಿಗೆ ಹೆಚ್ಚಿರುತ್ತೆ ಅವರಿಗೂ ಸಹ ಸೊಳ್ಳೆಗಳು ಕಚ್ಚುತ್ತವೆ ಫ್ರೆಂಡ್ಸ್. ಇಷ್ಟು ಈ ವಿಡಿಯೋದ ಸಾರಾಂಶ ಆಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.